ಪ್ಯಾಕ್ ರವರು ಮಸ್ಕಾರಾದಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಬಂದಿದ್ದಾರೆ. ಇದು ಅವರದು ನ್ಯೂ ಮಸ್ಕಾರ ಅಂಡ್ ದಿಸ್ ಇಸ್ ದ ಪ್ಯಾಕ್ ಟ್ವಿಸ್ಟ್ ಅಂಡ್ ಲಿಫ್ಟ್ ಮಸ್ಕಾರ. ಇದರಲ್ಲಿ 4 ಸರ್ತಿ ನಾವು ಟ್ವಿಸ್ಟ್ ಮಾಡಬೇಕಾಗತ್ತೆ ಅಂಡ್ ಮಸ್ಕಾರವನ್ನು 1 by 1 ಕೋಟ್ ಹಚ್ಬೇಕಾಗತ್ತೆ. 4 ಕೋಟ್ಗಳನ್ನು ಹಚ್ಬೇಕಾಯ್ತಾ. ನಂಗೆ ಗೊತ್ತಿಲ್ಲ ಇದು ಯಾಕೆ ಈ ತರ ಸ್ಟಿಕ್ಕರ್ಗಳನ್ನು ಇಲ್ಲಿ ಅವರದ್ದು ಲೇಬಲ್ ಇರುತ್ತಲ್ಲ, ಪ್ರೈಸ್ ಲೇಬಲ್, ಅದನ್ನ ಹಚ್ಚಿ ಕೊಡ್ತಾರಂತ. ನೇಮೇ ಕಾಣಿಸಲ್ಲ ಮಸ್ಕಾರದು. ದಟ್ಸ್ ಓಕೆ. ಇದರಲ್ಲಿ ಕೊಟ್ಟಿದ್ದಾರೆ 4-in-1 ಮಸ್ಕಾರ, ಲೆಂತ್ನಿಂಗ್, ವಾಲ್ಯೂಮೈಸಿಂಗ್, ಡಿಫೈನಿಂಗ್ ಅಂಡ್ ಕರ್ಲಿಂಗ್. ಸೊ ಈ 4 ಇದು ಪ್ರೊವೈಡ್ ಮಾಡುತ್ತೆ 4 ಟ್ವಿಸ್ಟ್ ಗಳಲ್ಲಿ ಅಂತ. ದಿಸ್ ಇಸ್ ಸ್ಮಜ್, ಟ್ರಾನ್ಸ್ಫರ್ ಅಂಡ್ ಕ್ಲಂಪ್ ಪ್ರೂಫ್ ಫಾರ್ಮುಲಾ. ಓಪನ್ ಮಾಡಿದ ಕೂಡಲೇ ನನಗೆ ಫಸ್ಟ್ ಟೈಮ್ ನಾನು ಯೂಸ್ ಮಾಡೋದು, ನಾನು ಯೂಸ್ ಮಾಡೇ ಇಲ್ಲ, ಈ ತರ ಕಾಣಿಸುತ್ತೆ ಆಯ್ತಾ. ಸೊ ಸಿಂಪಲ್ ಮಸ್ಕಾರ ಓಪನ್ ಹೀಗೆ ಮಾಡಬಹುದು. ಓಕೆ, ಈ ತರ ಇದೆ ಇದ್ರದ್ದು ವಾಂಟ್ ಈಗ. ಸೊ ಇದು ಈಗ ಯಾವ ನಂಬರ್ ಅಲ್ಲಿ ಇದೆ ನೋಡಿ, ಇಲ್ಲಿ ನಿಮ್ಗೆ ನಂಬರ್ ಕಾಣಿಸುತ್ತೆ. ಓಕೆ, ಸೊ 4 ಲ್ಯಾಶಸ್ ಕೊಟ್ಟಿದ್ದಾರೆ ಅಂಡ್ 4 ನಂಬರ್ ಕೊಟ್ಟಿದ್ದಾರೆ. ಸೊ ಇದು 1 ಈಗ. ಸೊ 1ಗೆ ನಮ್ಗೆ ಏನಾಗುತ್ತೆ ಗೊತ್ತಾ, ಲೆಂತ್ ಆಗುತ್ತೆ, ಉದ್ದ ಆಗುತ್ತೆ. ಸೊ ಇದು 1 ಅಲ್ಲಿ ಇದೆ. ಈಗ 1 ಅಲ್ಲಿ ನಾನು ಈ ಐಗೆ ಮಾತ್ರ, ರೈಟ್ ಐಗೆ ನನ್ನ ಹಚ್ಚಿ ತೋರಿಸ್ತೀನಿ. ನಾನು ರೆಪ್ಪೆಗಳನ್ನ ಐಲ್ಯಾಶ್ ಕರ್ಲರ್ ಇಂದ ಕರ್ಲ್ ಮಾಡಿಲ್ಲ, ಇದು ನನ್ನ ನ್ಯಾಚುರಲ್ ರೆಪ್ಪೆಗಳು. ನೋಡಿ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಉದ್ದ ಆಗಿರೋದು. ಎಲ್ಲಾ ಲ್ಯಾಶಸ್ ಗಳಿಗೆ ತಾಗೋ ಹಾಗೆ ಹಾಕ್ತಾ ಇದ್ದೀನಿ. ಓಕೆ, ಈಗ ಕೆಳಗಿನ ರೆಪ್ಪೆಗಳಿಗೆ ಅದೇ ಕಣ್ಣಲ್ಲಿ ಹಾಕ್ತಾ ಇದ್ದೇನೆ. ಸೊ ನಾನು ಏನು ಡಿಪ್ ಮಾಡದೆ ಫಸ್ಟ್ ಟೈಮ್ ಈ ತರ ನನ್ನ ಲ್ಯಾಶಸ್ ಕಾಣಿಸ್ತಿದೆ. ಡಿಫ್ರೆನ್ಸ್ ನೋಡಿ. ಓಕೆ, ಸೊ ಈಗ ನಾನು ಡಿಪ್ ಮಾಡ್ತೀನಿ ಅಂಡ್ ಲೆಟ್ ಅಸ್ ಟರ್ನ್ ಟು 2. ಓಕೆ, ಡಿಪ್ ಮಾಡಿದ್ದೀನಿ ಅಂಡ್ ಈಗ ನಾನು ಇದನ್ನ ಚೇಂಜ್ ಮಾಡ್ತಿದ್ದೇನೆ. ನೋಡಿ 1 ಅಲ್ಲಿದೆ, 2ಗೆ ಟ್ವಿಸ್ಟ್ ಮಾಡಿದೆ. ಟ್ವಿಸ್ಟ್ ಮಾಡಿ ಲಾಕ್ ಮಾಡಬೇಕಾಗತ್ತೆ. ಲಾಕ್ ಆಯ್ತು. ಸೊ 1 ಅಲ್ಲಿತ್ತು, ಟ್ವಿಸ್ಟ್ ಮಾಡಿ 2ಗೆ ತಂದು ಲಾಕ್ ಮಾಡಿದೆ. ಸೊ ಈಗ ಇದು 2 ಅಲ್ಲಿದೆ. ಸೊ ಈಗ ಸೆಕೆಂಡ್ 1 ಇದು. ಇವಾಗ ಇದ್ರದ್ದು ವಾಂಡ್ ನೋಡಿ, ಸ್ವಲ್ಪ ಟ್ವಿಸ್ಟ್ ಆಗಿ ಟರ್ನ್ ಆಗಿದೆ ನೋಡಿ. ಸೊ ದಿಸ್ ಈಸ್ ದ ವಾಲ್ಯೂಮೈಸಿಂಗ್ ವಾಂಡ್ ಆಯ್ತಾ. ಸೊ ಇದ್ರಲ್ಲಿ ನಮ್ಗೆ ವಾಲ್ಯೂಮ್ ಬರುತ್ತೆ. ಸೊ ಲೆಟ್ ಮಿ ಸಿ. ಓಕೆ, ದಿಸ್ ಇಸ್ ದ ಸೆಕೆಂಡ್ ಕೋಟ್ ಆಫ್ ದಿಸ್ ಮಸ್ಕಾರ ಅಂಡ್ 2 ನಂಬರಿಗೆ ನಾನು ಟ್ವಿಸ್ಟ್ ಮಾಡಿದ್ದೀನಿ. I know this is confusing, time consuming and ಯಾರು ಒಂದು ಮಸ್ಕಾರವನ್ನ ಇಷ್ಟು ಸರ್ತಿ ಹಚ್ತಾರೆ ಅಂತ ನೀವು ಅಂದ್ಕೊಳ್ಬೋದು. ಬಟ್ ಇಫ್ ಇಟ್ ವರ್ಕ್ಸ್, ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರೆ ಇದಕ್ಕಿಂತ ಬೇರೆ ಯಾವುದು ಬೆಸ್ಟ್ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಸೊ ಈಗ ಇದು ವಾಲ್ಯೂಮ್ ಕೊಡ್ತಾ ಇದೆ ನನ್ನ ಲ್ಯಾಶಸ್ಸಿಗೆ. ಲುಕ್ಸ್ ಪ್ರಿಟಿ ಗುಡ್. ನನಗಂತೂ ಇಷ್ಟ ಆಗ್ತಾ ಇದೆ ಇಷ್ಟೊತ್ತವರೆಗೂ, ಇನ್ನೂ ಗೊತ್ತಿಲ್ಲ. ಓಹೋ, ನನ್ನ ತಪ್ಪು, ನಾನೇ ಕಣ್ಣನ್ನ ಕ್ಲೋಸ್ ಮಾಡಿಬಿಟ್ಟೆ. ಓಕೆ, ದಿಸ್ ಈಸ್ ದ ಸೆಕೆಂಡ್ ಕೋಟ್. ಓಹೋ, ಸಿ ದ ಮ್ಯಾಜಿಕ್. ವಾವ್, ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು ಈ ಮಸ್ಕಾರದಿಂದ. ಬಟ್ ಇಟ್ ವರ್ಕ್ ಪ್ರಿಟಿ ವೆಲ್ ಇನ್ 2 ಟರ್ನ್ಸ್. ಇವಾಗ ಇದು 2 ಅಲ್ಲಿದೆ. 2 ಅಲ್ಲಿದೆ. ಲೆಟ್ ಮಿ ಟರ್ನ್ ಇಟ್ ಟು 3. 3ಗೆ ಈಗ ಕ್ಲೋಸ್ ಮಾಡಿದ್ದೀನಿ, ಟೈಟಾಗಿ ಕ್ಲೋಸ್ ಮಾಡಬೇಕು ಆ್ಯಂಡ್ ದೆನ್ ಟರ್ನ್ ಇಟ್ ಟು 3 ಆ್ಯಂಡ್ ಲಾಕ್. ಓಕೆ, ಈಗ ಇದು 3ಗೆ ಬಂದು ಲಾಕ್ ಆಗಿಬಿಟ್ಟಿದೆ. ಓಕೆ, ಲೆಟ್ ಮೀ ಅಪ್ಲೈ ದ ಥರ್ಡ್ ಕೋಟ್ ವಿಚ್ ಟೆಲ್ಸ್ ಇಟ್ ಈಸ್ ಅ ಡಿಫೈನಿಂಗ್ ಮಸ್ಕಾರ. ನಂಗೆ ಗೊತ್ತಿಲ್ಲ ನೋಡಿ. ಈಗ ವಾಂಡ್ ನೋಡಿ, ಫುಲ್ ಟ್ವಿಸ್ಟ್ ಆಗಿದೆ. Okay, let's try. Up. So this is how my lashes turned out. Okay, pretty good. Tumba curled iro tara ಕಾಣಿಸ್ತಿದೆ. So this was the wand 3. ಥರ್ಡ್ ಟ್ವಿಸ್ಟ್ ಅಲ್ಲಿ ಈ ತರ ಕಾಣಿಸ್ತಿದೆ. ಈಗ 4th ಟ್ವಿಸ್ಟ್ ಅಲ್ಲಿ ಇದು ಕರ್ಲ್ ಮಾಡುತ್ತೆ ಅಂತ ಇದೆ. ಆಲ್ರೆಡಿ ನನ್ನ ಲ್ಯಾಶಸ್ ಕರ್ಲ್ ಆದಾಗೆ ಕಾಣಿಸ್ತಿದೆ. ಲೆಟ್ ಮಿ ಸಿ. ಈಗ 4th ಕೋಟ್ ಹಾಕೋಣ. ಸೊ 3 ಅಲ್ಲಿದೆ. ಸೊ ಲೆಟ್ ಮಿ ಟರ್ನ್ ಇಟ್ ಟು 4 ಆಯ್ತಾ. ಸೊ ನಾನೀಗ ಟ್ವಿಸ್ಟ್ ಮಾಡ್ತೀನಿ ಆ್ಯಂಡ್ ಎಸ್ 4ಗೆ ಬಂದು ಲಾಕ್ ಮಾಡಿಬಿಟ್ಟೆ.
ಸೊ ಇಟ್ ಈಸ್ ಇನ್ 4. ಓಕೆ, ಇವಾಗ ನಾನು ಇದನ್ನ ಓಪನ್ ಮಾಡ್ತೀನಿ. ಅಂಡ್ ದ ವಾಂಡ್ ಇಸ್ ಟ್ವಿಸ್ಟೆಡ್. ಎಷ್ಟು ಕ್ಯಾಮೆರಾ ಜಸ್ಟಿಸ್ ಮಾಡ್ತಿದೆ ಅಂತ ಗೊತ್ತಿಲ್ಲ, ಬಟ್ ಟ್ವಿಸ್ಟೆಡ್ ಆಗಿದೆ ಫುಲ್ಲಿ. ಓಕೆ, ಇವಾಗ ಇದರಿಂದ ನನ್ನ 4th ಕೋಟನ್ನ ನಾನು ಹಚ್ತಾ ಇದ್ದೀನಿ. ಓ ವಾವ್, ಓಕೆ, ಒಂದು ಫಾಲ್ಸೀಸ್ ಹಾಕಿದಾಗೆ ನನ್ ಕಣ್ಗಳು ಕಾಣಿಸ್ತಿದೆ. ಓ ಮೈ ಗಾಡ್, ಕ್ಯಾನ್ ಯು ಸಿ ದ ಡಿಫ್ರೆನ್ಸ್? ಬಟ್ 4 ಕೋಟ್ಗಳನ್ನ ಹಾಕಿದ್ದೀನಿ ಆಯ್ತಾ. ಅಂಡ್ ಇಟ್ ಲುಕ್ಸ್ ಪ್ರಿಟಿ. ಒಂದು ಫಾಲ್ಸೀಸ್ ಹಾಕಿದಾಗೆ ಕಾಣಿಸ್ತಿದೆ. ಅಂಡ್ ಐ ಲವ್ ಹೌ ಇಟ್ ಇಸ್ ಲುಕಿಂಗ್. ಸ್ಮಜ್ ಫ್ರೀ, ವಾಟರ್ ಪ್ರೂಫ್, ಟ್ರಾನ್ಸ್ಫರ್ ಪ್ರೂಫ್ ಆಗಿರ್ಬೋದು, ಬಟ್ ಕ್ಲಂಪ್ಸ್ ನಂಗೆ ಸ್ವಲ್ಪ ಕಾಣಿಸ್ತಿದೆ ಆಯ್ತಾ. ಸೊ ಐ ಡೋಂಟ್ ನೋ ಅಬೌಟ್ ದ ಕ್ಲಂಪ್ ಫ್ರೀ ಕ್ಲೇಮ್, ಬಟ್ ಇಟ್ ಲುಕ್ಸ್ ರಿಯಲಿ ಪ್ರಿಟಿ. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 895 rupees. ಸೊ ಯೂಶ್ವಲಿ ಪ್ಯಾಕ್ ಅವರದ್ದು ಪ್ರೈಸಿಂಗ್ ಹಾಗೆ ಇರುತ್ತೆ. 1000ಗಿಂತ ಒಂದು 100 rupees 200 rupees ಕಡಿಮೆನೇ ಇರುತ್ತೆ. ಸೊ ಆಪ್ ಪ್ರೈಸಿಂಗ್ ಅಂತಾನೆ ಹೇಳ್ಬೋದು. ಅಂಡ್ ಇಟ್ ವರ್ಕ್ಸ್ ರಿಯಲಿ ವೆಲ್. ಡಿಡ್ ಐ ಲೈಕ್ ಇಟ್? ಎಸ್, ಬಟ್ ಐ ಫೀಲ್ ಇಟ್ ಇಸ್ ಟೈಮ್ ಕನ್ಸ್ಯೂಮಿಂಗ್. ಅಂಡ್ ಒಂದೇ ವಾಂಡನ್ನ ಟ್ವಿಸ್ಟ್ ಮಾಡಿ 4 ಕೋಟ್ಗಳನ್ನ ಹಚ್ಚಿದೀವಿ. ಸೊ ಆ 4 ಕೋಟ್ಗಳಲ್ಲೇ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಅಂತ ಅನ್ಕೊಳ್ತೀನಿ. ಐ ಡೋಂಟ್ ನೋ ಇಫ್ ದ ವಾಂಡ್ ವರ್ಕ್ಸ್ ದ್ಯಾಟ್ ಪ್ರಿಟಿ. ಕೆಲವೊಂದು ವಾಂಡ್ಸ್ ನಂಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತು, ಬಟ್ ಇದು ಕೋಟಿಂಗ್ ಇಂದನಾ ಅಥವಾ ವಾಂಡ್ ಹೀಗೆ ಆಗಿಯಾ ಅಂತ ಗೊತ್ತಿಲ್ಲ. ಸೊ ಲೆಟ್ ಮೀ ರೀಸೆಟ್ ಇಟ್ ಟು 1 ಆಯ್ತಾ. ಸೊ 1ಗೆ ಬರ್ಬೇಕಾದ್ರೆ ನಾವು ಫುಲ್ ಹಿಂದೆ ಟ್ವಿಸ್ಟ್ ಮಾಡ್ಬೇಕಾಗತ್ತೆ. ಸೊ ಲೆಟ್ ಮಿ ಶೋ ಇಟ್ ಟು ಯು. 4 ಅಲ್ಲಿ ಇದೆ ಅಲ್ವಾ, ಇಲ್ಲಿಂದ 1ಗೆ ಡೈರೆಕ್ಟ್ ನಾವು ತರ್ಲಿಕ್ಕಾಗಲ್ಲ. ಓಕೆ, ಸೊ ಇಲ್ಲೇ 1 ಇದೆ, ಬಟ್ ಆಗಲ್ಲ. ಸೊ ವಿ ಹ್ಯಾವ್ ಟು ಟರ್ನ್ 1 ಫುಲ್ ರೌಂಡ್. 3ಗೆ ಬಂದು 2ಗೆ ಬಂದು ಆಮೇಲೆ 1 ರೌಂಡ್ ಉಲ್ಟಾ ಬಂದು 1ಗೆ ಇದು ಸೆಟ್ ಆಗುತ್ತೆ. 1ನಿಂದ ನಾನೀಗ ಈ ಐ ಲ್ಯಾಶಸ್ಗೆ ನಾನು ನನ್ನ ಮಸ್ಕಾರವನ್ನ ಹಚ್ತೀನಿ. ಈ ಕಣ್ಣಿಗೆ ಹೇಗೆ ಹಚ್ಚಿದ್ದೀನಿ ಹಾಗೆ ಹಚ್ತೀನಿ. ಬಟ್ ಕೆನ್ ಯು ಸಿ ದ ಡಿಫ್ರೆನ್ಸ್? ಅಲ್ಲ, ದಟ್ಸ್ ವಾಟ್ ಐ ಸೆಡ್, ಯು ನೋ, ಡಿಫ್ರೆನ್ಸ್ ತುಂಬಾ ಇದೆ. ಸೊ 1, ದಿಸ್ ಇಸ್ ದ ಫಸ್ಟ್ ಕೋಟ್. ಓಕೆ, ಡಿಫ್ರೆನ್ಸ್ ಕಾಣಿಸ್ತಿದೆ ಅನ್ಕೊಳ್ತೀನಿ. ಸೊ ಲೆಟ್ ಮೀ ಟ್ವಿಸ್ಟ್ ಇಟ್ ಟು ನಂಬರ್ 2. ಓಕೆ, 2ಗೆ ಬಂದಿದೆ. ಸೊ ಟ್ವಿಸ್ಟ್ ಆಗಿದೆ ಈಗ. ದಿಸ್ ಇಸ್ ವಾಲ್ಯೂಮೈಸಿಂಗ್. ಓಹೋ. Certainly there's a lot of difference ಇದಕ್ಕೂ ಆಯ್ತಾ. Okay, this is number 2. Let me twist it to number 3. Okay, ಈಗ number 3 ಅಲ್ಲಿದ್ದೇನೆ. ನಾನು ಈ ತರ ಆಗಲ್ಲ ಅನ್ಕೊಳ್ತಿದ್ದೆ. ಆಯ್ತು. ಓಕೆ, pretty good. This was really good. Okay, ಇವಾಗ 3 ನಂಬರ್ ಆಯ್ತು. ಇವಾಗ 4 ನಂಬರಿಗೆ ಟ್ವಿಸ್ಟ್ ಮಾಡ್ತಿದ್ದೀನಿ. ಬಾ. ಸೊ ಇದು ಕಂಪ್ಲೀಟ್ಲಿ ಫುಲ್ಲಿ ಟ್ವಿಸ್ಟ್ ಆಗಿದೆ. ಈ ತರ ಕೆಳಗಿಂದ ಮೇಲೆವರೆಗೂ ಒಂದು ಸ್ಪೈರಲ್ ತರ ಇದ್ರದ್ದು ವಾಂಡ್, ಇದ್ರದ್ದು ಸ್ಪೈಕ್ಸ್ ಇದೆಯಲ್ಲ, ಆ ಸ್ಪೈಕಿ ಎಂಡ್ ಇದೆಯಲ್ಲ, ಆ ತರ ಫುಲ್ ಟ್ವಿಸ್ಟ್ ಆಗಿದೆ ಒಂದು ಸ್ಪೈರಲ್ ತರ. ಸೊ ದಿಸ್ ಇಸ್ ದ ಫೈನಲ್ ಕೋಟ್, ಕರ್ಲಿಂಗ್ ಕೋಟ್. ಐ ಆಮ್ ಲವಿಂಗ್ ದಿಸ್. ನಂಗೆ ತುಂಬಾ ಇಷ್ಟ ಆಗ್ತಾ ಇದೆ. Okay, so this is the final look of this mascara. Okay, ಸೊ ಈ ತರ ಕಾಣಿಸ್ತಿದೆ. ಅಂಡ್ ಐ ಆಮ್ ಲವಿಂಗ್ ದಿಸ್. ಇದನ್ನ ತೆಗಿಲಿಕ್ಕೆ ಎಷ್ಟು ಕಷ್ಟ ಇದೆ, ರಿಮೂವ್ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಇದೆ ನಂಗೆ ಗೊತ್ತಿಲ್ಲ. ಸೊ ನಾನು ರಿಮೂವ್ ಮಾಡಿದ ನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನಾದರೂ ಅಪ್ಡೇಟ್ ಕೊಡ್ತೀನಿ ನಂದು. ಸೊ ಹೇಗೆ ಆಯಿತು ಇದರದ್ದು ರಿಮೂವಿಂಗ್ ಎಕ್ಸ್ಪೀರಿಯನ್ಸ್, ಯಾಕಂದರೆ ಇದು ವಾಟರ್ ಪ್ರೂಫ್ ಫಾರ್ಮುಲಾ ಅಲ್ವಾ, ನಾನು ತೆಗಿಲಿಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಅಂತ ನಾನು ಅಂದ್ಕೊಳ್ತಿದ್ದೀನಿ. ಐ ಡೋಂಟ್ ನೋ. ಸೊ ನಾನು ನನ್ನ ಎಕ್ಸ್ಪೀರಿಯನ್ಸನ್ನು ಮುಂದೆ ಶೇರ್ ಮಾಡ್ತೀನಿ. ಓಕೆ, ಸೊ ನನ್ನ ತಪ್ಪಿಂದ ನಾನು ಕೆಲವೊಂದು ಕಡೆ ಕೆಳಗೆಲ್ಲ ತಾಕ್ಸಿದ್ದೀನಿ. ಸೊ ಅದನ್ನು ಈಗ ಸ್ವಲ್ಪ ವೈಪ್ ಆಫ್ ಮಾಡಬೇಕು. ಸೊ ನಾ ಅದನ್ನು ಮಾಡಿ ಬರ್ತೀನಿ. ವಾವ್, ದ ಪ್ಯಾಕ್ ಟ್ವಿಸ್ಟ್ ಆ್ಯಂಡ್ ಲಿಫ್ಟ್ ಮಸ್ಕಾರಾ ಈಸ್ awesome. I just loved it.
ಐ ಜಸ್ಟ್ ಲವ್. ನಿಮ್ಗೆ ಆಗೋದಾದ್ರೆ ನಿಮ್ಮ ಬಜೆಟ್ ಅಲ್ಲಿ ಈ ಮಸ್ಕಾರ ಬಂದ್ರೆ ಕಣ್ ಮುಚ್ಚಿ ಪರ್ಚೇಸ್ ಮಾಡಿ. ಬಟ್ ಓನ್ಲಿ ಥಿಂಗ್ ಇಸ್ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್. 4 ಕೋಟ್ ನೀವು ಹಾಕ್ಬೇಕಾಗತ್ತೆ. ಇಲ್ದಿದ್ರೆ ನಿಮ್ಗೆ ಯಾವ ಕೋಟ್ ಬೇಕು, ಲೈಕ್ ನಿಮ್ಗೆ ಕರ್ಲಿಂಗ್ ಬೇಕಾದ್ರೆ ಅದಕ್ಕೆ ಟರ್ನ್ ಮಾಡಿಬಿಟ್ಟು, ಕರ್ಲಿಂಗ್ ಇಸ್ ದ ಲಾಸ್ಟ್ ಒನ್ ಆಯ್ತಾ, ಆ್ಯಂಡ್ ವಾಲ್ಯೂಮೈಸಿಂಗ್ ಇಸ್ ಥರ್ಡ್ ಒನ್. ಸೊ ನಿಮಗೆ ಯಾವ್ದು ಬೇಕು ಅದನ್ನು ನೀವು ಟ್ವಿಸ್ಟ್ ಮಾಡಿ ಅದನ್ನು ಹಚ್ಬೋದು. ಬಟ್ 4 ಕೋಟ್ ಹಚ್ಚಿದ್ರೆ ಇಟ್ ಲುಕ್ಸ್ ಸ್ಟುಪೆಂಡಸ್ಲಿ ಆಸಮ್. ಓಕೆ, ಸೊ ನಿಮಗೆ ಬೇಕಾದರೆ ಇದನ್ನು ಪರ್ಚೇಸ್ ಮಾಡ್ಬೋದು. ಇದರದ್ದು ಪರ್ಚೇಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಬಿಟ್ಟಿರ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.